ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ಒಂದು ಕಾಲದಲ್ಲಿ ಇದು ವಿಶ್ವದ ಅತಿ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ವಜ್ರಗಳು ಮಾರಾಟವಾಗುತ್ತಿತ್ತು. ಲಕ್ಷಾಂತರ ಜನರು ವಾಸಿಸುತ್ತಿದ್ದ ಮಹಾನಗರ. ಆದರೆ ಇಂದು ಅಲ್ಲಿ ಕೇವಲ ಕಲ್ಲುಗಳು ಮಾತ್ರ ಉಳಿದಿವೆ. ಆ ನಗರವೇ ಹಂಪಿ. ಸಾಮ್ರಾಜ್ಯದ ಹುಟ್ಟು 1336ರಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಸಾಮ್ರಾಜ್ಯ ಹುಟ್ಟಿತು. 2 ಸಹೋದರರು ಹರಿಹರ ಮತ್ತು ಬುಕ್ಕರಾಯರು ಈ ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅದರ ಹೆಸರು ವಿಜಯನಗರ ಸಾಮ್ರಾಜ್ಯ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಗಭದ್ರಾ ನದಿಯ ತೀರದಲ್ಲಿ ಅವರು ತಮ್ಮ ರಾಜಧಾನಿ ನಗರವನ್ನು ನಿರ್ಮಿಸಿದರು. ಆ ನಗರವೇ ಹಂಪಿ. ಶ್ರೀಮಂತ ನಗರ ಕಾಲದಲ್ಲಿ ಹಂಪಿ ಅತ್ಯಂತ ಸುಂದರ ನಗರವಾಗಿತ್ತು. ಇಲ್ಲಿ ಇದ್ದವು ದೊಡ್ಡ ಮಾರುಕಟ್ಟೆಗಳು, ಮಹಾ ಅರಮನೆಗಳು, ಅದ್ಭುತ ದೇವಾಲಯಗಳು. ವಿದೇಶಿ ಪ್ರವಾಸಿಗರು ಹಂಪಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಹೇಳಿದ್ದು, ಇದು ಜಗತ್ತಿನ ಅತಿ ದೊಡ್ಡ ಮತ್ತು ಶ್ರೀಮಂತ ನಗರಗಳಲ್ಲಿ ಒಂದು. ಸ್ವರ್ಣಯುಗ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಮಹಾನ್ ರಾಜನು ಕೃಷ್ಣದೇವರಾಯ. ಅವರು ಆಳಿದ ಸಮಯದಲ್ಲಿ ಕೃಷಿ ಅಭಿವೃದ್ಧಿ, ವ್ಯಾಪಾರ ಬೆಳವಣಿಗೆ, ಕಲೆ ಮತ್ತು ಸಾಹಿತ್ಯ ಅಭಿವೃದ್ಧಿ. ಈ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗ ಎಂದು ಕರೆಯುತ್ತಾರೆ. ಭಯಾನಕ ಯುದ್ಧ 1565ರಲ್ಲಿ ಒಂದು ಮಹಾಯುದ್ಧ ನಡೆಯಿತು, ತಾಳಿಕೋಟೆಯ ಯುದ್ಧ. ವಿಜಯನಗರ ಸೇನೆ ಡೆಕ್ಕನ್ ಸುಲ್ತಾನರ ಒಕ್ಕೂಟದ ವಿರುದ್ಧ ಹೋರಾಡಿತು. ಯುದ್ಧ ತುಂಬಾ ಭಯಾನಕವಾಗಿತ್ತು. ಕೊನೆಗೆ ವಿಜಯನಗರ ಸೇನೆ ಸೋತಿತು. ಹಂಪಿಯ ನಾಶ. ಯುದ್ಧದ ನಂತರ ಶತ್ರು ಸೇನೆಗಳು ಹಂಪಿಗೆ ಬಂದವು. ಅವರು ನಗರವನ್ನು ದೋಚಿದ್ರು, ಅರಮನೆಗಳನ್ನು ಸುಟ್ರು, ದೇವಾಲಯಗಳನ್ನು ಒಡೆದ್ರು. ಕೆಲವೇ ದಿನಗಳಲ್ಲಿ ಒಂದು ಮಹಾನ್ ನಗರ ಸಂಪೂರ್ಣವಾಗಿ ನಾಶವಾಯಿತು. ಇನ್ನು ಇದೇ ತರ ಒಳ್ಳೆ ಮಾಹಿತಿಗಾಗಿ ಕನ್ನಡ ಇನ್ಫಾರ್ಮೇಶನ್ ಗ್ಯಾಲರಿ ಚಾನೆಲ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.